ಹೀಗಾಗಿದೆ. ವಾದ ಪ್ರತಿವಾದಗಳನ್ನು ನ್ಯಾಯಮೂರ್ತಿಗಳು ಕೇಳಿಸಿಕೊಂಡಿದ್ದಾರೆ. ಜಸ್ಟಿಸ್ ನಾಗಪ್ರಸನ್ನರು ಕೇಳಿಸ್ಕೊಂಡಿದ್ದಾರೆ. ತೀರ್ಪನ್ನು ನಾಳೆ ಕೊಡ್ತಾರೆ, ನಾಳೆ ತೀರ್ಪು ಕೊಡ್ತಾರೆ. ಸಿದ್ದರಾಮಯ್ಯನವರ ಪರ ನೀವು ಟೋಟಲ್ ನೋಡಿ, ನೀವು ಎಲ್ಲ ವಾದಗಳು ಏನು, CBI ಪಾರದರ್ಶಕವಾಗಿ ತನಿಖೆ ಮಾಡೋದಿಲ್ಲ, ಅದು ಕೂಡ ಪಕ್ಷಪಾತಿಯಾಗಿದೆ, ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳುತ್ತೆ ಅನ್ನುವ ಆರೋಪಗಳು CBI ಮೇಲಿದ್ದಾವೆ. CBI ತನಿಖೆ ಕೊಡಿ ಅಂತ ಇವ್ರು ಯಾಕೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ತೊಂದರೆಗೆ ಸಿಲುಕಿಸಬೇಕು ಅಂತ. ಲೋಕಾಯುಕ್ತ ಪೊಲೀಸರು ಪಾರದರ್ಶಕವಾಗಿ ತನಿಖೆ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಇದನ್ನು CBI ಕೊಡಬೇಡಿ, ED ಅವರು ತನಿಖೆ ಮಾಡ್ತಿದ್ದಾರೆ. ಅರವಿಂದ್ ಕೇಜ್ರಿವಾಲ್, ಹೇಮಂತ್ ಸೊರೇನ್ ರಂಥವರು ಮುಖ್ಯಮಂತ್ರಿಯಾಗಿರುವಾಗಲೇ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತು CBI. ಸಿದ್ದರಾಮಯ್ಯನವರನ್ನು ಹಾಗೆ ಮಾಡುವ ಷಡ್ಯಂತ್ರ ಇದೆ. ಆದ್ದರಿಂದ CBI ಕೊಡಬೇಡಿ ಅನ್ನುವ ವಾದ ಮಂಡನೆಯಾಗಿದೆ. ಅದರ ಜೊತೆಗೆ ಇಬ್ಬರು ಅಂದರೆ ಲಾಗರ್ ಹೆಡ್ಸ್ನಲ್ಲಿ ಬಂದಿದ್ದು ಯಾವಾಗ ಅಂದರೆ ದೂರು ಅಂದರೆ ಆರೋಪಿ ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಅಂತ ಮಣಿಂದರ್ ಸಿಂಗ್ ವಾದ ಮಾಡಿದ್ರು. ಆರೋಪಿ ಡಿಸೈಡ್ ಮಾಡೋಕ್ಕಾಗತ್ತಾ? ಲೋಕಾಯುಕ್ತ ಪೊಲೀಸರಿಂದ ಆಗ್ಬೇಕಾ, CBIನಿಂದ ಆಗ್ಬೇಕಾ ಅಂತ ಆರೋಪಿ ಹೆಂಗೆ ಡಿಸೈಡ್ ಮಾಡೋಕ್ಕಾಗತ್ತೆ ಅಂತ ಮಣಿಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಹೇಳಿದ್ರೆ, ಸಿದ್ದರಾಮಯ್ಯನವರ ಪರ ವಕೀಲರು ಹೇಳಿದ್ರು ಹಂಗಿದ್ಮೇಲೆ ದೂರುದಾರ ಡಿಸೈಡ್ ಮಾಡೋಕ್ಕಾಗತ್ತಾ ಅಂತ. ಕಂಪ್ಲೇನೆಂಟ್ ಡಿಸೈಡ್ ಮಾಡೋದಾ? ಅವ್ರು ಬೇಡ ಇವರಿಂದ ತನಿಖೆ ಆಗಲಿ, ಇವ್ರು ಬೇಡ ಅವರಿಂದ ತನಿಖೆ ಆಗಲಿ ಅಂತ ಕಂಪ್ಲೇನೆಂಟ್ ಹೇಳೋಕ್ಕಾಗತ್ತಾ ಅಂತ ಗಹನವಾದ ವಾದ ಪ್ರತಿವಾದಗಳು ನಡೆದಿದ್ದಾವೆ. ಈ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಜಸ್ಟಿಸ್ ನಾಗಪ್ರಸನ್ನರು ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಬಹಳ ತಾಳ್ಮೆಯಿಂದ ಕೇಳಿಸಿಕೊಳ್ತಾರೆ. ಎಲ್ರಿಗೂ ಅವಕಾಶ ಕೊಡ್ತಾರೆ. ಆಯ್ತು, ನಿಮ್ದೇನು ಹೇಳಿ, ನಿಮ್ದೇನು ಅವಸರ ಮಾಡೋದಿಲ್ಲ, ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ. ನಾಳೆ ಜಡ್ಜ್ಮೆಂಟ್ ಬರುತ್ತೆ, ನಾಳೆ ಬೆಳಗ್ಗೆ. ನೋಡಿ, ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಟ್ರೆಜೆಕ್ಟರಿ ಮೇಲೆ ಈ ಜಡ್ಜ್ಮೆಂಟ್ ಪರಿಣಾಮ ಬೀರುತ್ತೆ. ಅಕಸ್ಮಾತ್ ಆಗಲಿ ಬಿಡ್ರಿ CBI ತನಿಖೆನೇ ಅಂತೇನಾದರೂ ನ್ಯಾಯಾಲಯ ಹೇಳಿಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಇಮ್ಮಿಡಿಯೇಟ್ ಟೆನ್ಷನ್ ಶುರುವಾದಂಗೆ. ಯಾಕೆ ಬೇಕು CBI ತನಿಖೆ? ಲೋಕಾಯುಕ್ತ ಪೊಲೀಸರು ಮಾಡ್ತಿದ್ದಾರಲ್ವಾ, ಅವರೇ ಮುಂದುವರಿಸ್ಲಿ ಅಂತೇನಾದರೂ ನ್ಯಾಯಾಲಯ ಹೇಳಿದ್ರೆ ಸಿದ್ದರಾಮಯ್ಯನವ್ರು ನಾಳೆ ದೊಡ್ಡ ನಿರಾಳ ನಾಳೆ. ಅದರ ಜೊತೆಗೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆಯ ಸ್ಟೇಟಸ್ ರಿಪೋರ್ಟನ್ನು ನ್ಯಾಯಪೀಠ ತೆಗೆದುಕೊಂಡಿದೆ. ಒಂದು ಮುಚ್ಚಿದ ಲಕೋಟೆಯಲ್ಲಿ, ಆಫ್ಕೋರ್ಸ್ ಅಂದರೆ 1000 ಗಟ್ಟಲೆ ಪೇಜ್, ಅದು ಮುಚ್ಚಿದ ಲಕೋಟೆ ಅಂದರೆ ಲಿಟ್ರಲಿ ಎನ್ವಲಪ್ ಅಂತ ಅನ್ಕೋಬೇಡಿ, ಕ್ಲೋಸ್ ಅಂದರೆ ಬಹಿರಂಗವಾಗಿ ಅಲ್ಲದೆ ಪ್ರಿಂಟೌಟ್ಗಳು, ಪೆನ್ ಡ್ರೈವ್ಗಳು, CDಗಳು ಎಲ್ಲವನ್ನೂ ಸೇರಿಸಿ ಇದುವರೆಗೂ ನಾವು ಮಾಡಿದ ತನಿಖೆ ಇಲ್ಲಿ ತನಕ ಬಂದಿದೆ ನೋಡಿ ಅಂತ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದಾರೆ. ಅದನ್ನು ನೋಡುತ್ತೆ ನ್ಯಾಯಪೀಠ. ಸ್ನೇಹಮಯಿ ಕೃಷ್ಣ ಅವರ ಅಲಿಗೇಷನ್ ಇದೆಯಲ್ಲ, ಪಾರದರ್ಶಕವಾಗಿ ಮಾಡೋದಿಲ್ಲ ಇವರು, ಸರಿಯಾಗಿ ಮಾಡೋದಿಲ್ಲ ಇವರು ಅಂತ. ಅಕಸ್ಮಾತ್ ನ್ಯಾಯಪೀಠಕ್ಕೆ ಲೋಕಾಯುಕ್ತರು ಇಲ್ಲಿ ತನಕ ಮಾಡಿರೋ ತನಿಖೆ, ಲೋಕಾಯುಕ್ತ ಪೊಲೀಸರು ಮಾಡಿರುವಂಥ ತನಿಖೆ ಸರಿಯಾಗೇ ಇದೆಯಲ್ಲ ಅಂತ ಅನಿಸಿದ್ರೆ, ಇದರಲ್ಲಿ ನಾವು ಸಂಶಯ ಪಡುವಂಥದ್ದು ಏನೂ ಇಲ್ಲ ಅಂತ ಅನಿಸಿದ್ರೆ ಲೋಕಾಯುಕ್ತ ಪೊಲೀಸರೇ ಮುಂದುವರಿಸಲಿ ಅಂತಾನು ಹೇಳಬಹುದು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಬೆಳಗ್ಗೆ 10 ಶುರುವಾಗತ್ತೆ, ಬೇಗ ಬರುತ್ತೆ. ಇದೇನು ವಾದ ಪ್ರತಿವಾದಗಳನ್ನು ಇನ್ನೊಮ್ಮೆ ಕೇಳಿಸ್ಬೇಕು ಅಂತಲ್ಲ, ಬೇಗ ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗಿಬಿಡುತ್ತೆ. ಅದರ ಅಪ್ಡೇಟು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಡೀಟೇಲ್ ಆಗಿ ಬರುತ್ತೆ, ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ. ಒಂದು ಇದಾಯಿತು. ಇನ್ನೊಂದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.